ಅವ್ರದಿಂದವರು ಏನಪ್ಪ ಅಂದ್ರೆ ಇಲ್ಲ ನಾವು ಸರಿಯಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಮತಾ ಬ್ಯಾನರ್ಜಿ ಅವರು ರಕ್ತಪಾತ ಆಯ್ತಪ್ಪ, ಹಂಗೇನು ನೀವು ಲೀಗಲ್ ಇದ್ದವ್ರು ಸಹ ನೀವು ಡಿಲೆಕ್ಟ್ ಮಾಡಿದ್ರೆ ಕಡಿಮೆ ಮಾಡಿದ್ರೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ SIR ಏನು ನಡೀತಾ ಇದೆ ಮತದಾರ ಪಟ್ಟಿ ಪರಿಷ್ಕರಣೆ, ಈ ಪರಿಷ್ಕರಣೆ ಏನಪ್ಪ ಅಂದ್ರೆ ಆಡಳಿತಾರೂಢ ಪಕ್ಷದ ಸ್ವಲ್ಪ ಮೆಂಬರ್ಗಳು ಇರ್ತಾರೆ ಅವ್ರಿಗೆ ಹೆಚ್ಚು ಅನುಕೂಲ ಆಗುವಂಥದ್ದು, ಅವ್ರು ಹೋಟ್ ಹೆಚ್ಚು ಮಾಡುವಂಥದ್ದು ಅಂತೇಳಿ ನೇರ ಆರೋಪವನ್ನು ಇವ್ರು ಮಾಡ್ತಾಯಿದ್ದಾರೆ. ಇದಕ್ಕಿನ್ನ ಎಲೆಕ್ಷನ್ ಕಮಿಷನ್ ಅಂತ ಇಲ್ಲಿವರೆಗೆ ಉತ್ತರ ಕೊಡ್ತಾ ಬಂದದ್ದು. ಇನ್ನು ಇವರಿಂದ ಪ್ರಶ್ನೆ ಮಾಡ್ತಾನೆ ಇರ್ತಿರ್ತಾರೆ, ಆ ಮಾತು ಬೇರೆ. ಆದರೆ ಈಗಂತೂ ಅದಕ್ಕೆ ಅಮೆಂಡ್ಮೆಂಟ್ ಮಾಡಲಾರ್ದು ಹೊಸ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡೋದಕ್ಕೆ ಅದನ್ನು ಅನಿವಾರ್ಯವಾಗಿ ಇವತ್ತಿನ ಈ ವಿರೋಧ ಪಕ್ಷ ಅನುಭವಿಸ್ಬೇಕಾಗಿದೆ ಅಂತ ಹೇಳ್ತಾ, ಅದೇನವಾಗಲಿ SIR ಒಂದು ರೀತಿ ಉತ್ತಮನ ಎಷ್ಟು ಜನ ಇದ್ದಾರಪ್ಪ ಪ್ರಾಮಾಣಿಕ ಈ ದೇಶದ ಪ್ರಜೆಗಳು ಹೊರಗಿನವ್ರು ಯಾರು ಅನ್ನೋದು ಒಂದು ಕ್ಲಿಯರ್ ಆಗ್ತದೆ. ಯಾವ ಸರ್ಕಾರ ಇವರಿಗೆ ಮಾಡಿಲ್ಲ ಆ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಮಾಡಲಿಕ್ಕತ್ತದ, ಅದು ಒಂದು ದೃಷ್ಟಿಯಿಂದ ತಪ್ಪಾದ್ರೆ ಇನ್ನೊಂದು ದೃಷ್ಟಿಯಿಂದ ಆಗಬೇಕಲ್ರಿ, ಇದು ಹೊರಗಿನವ್ರು ಹೋಗ್ಬೇಕಲ್ಲ ನಮ್ಮ ದೇಶ ಬಿಟ್ಟು ಅನ್ನೋದು ಅಷ್ಟು ಸತ್ಯದ. ಅದ್ರ ಬಗ್ಗೆ ಇನ್ನಷ್ಟು ತೀವ್ರವಾದಂಥ ಶೀಘ್ರವಾದ ತನಿಖೆಗಳಾಗಿ ಒಂದು ಡಿಸ್ಕಷನ್ ಮುಂದೆ ಈ SIR ಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡಲಿ ನಮ್ಮ ಸರ್ಕಾರ ಅಂತ ಹೇಳ್ತಾ, ಆದರೂ ಈಗ ಶುರು ಮಾಡಿದ ಎಲೆಕ್ಷನ್ ಕಮಿಷನ್ ಇದು SIR ಮೂಲಕ ನಮ್ಮ ದೇಶದವರು ಅಲ್ಲದ ಜನರನ್ನು ಹೊರಗೆ ಹಾಕೋ ಕೆಲಸ ಮಾಡ್ತಾಯಿದ್ದಾರೆ. ಇದು ಸಂವಿಧಾನ ವಿರೋಧಿ ಅನ್ನೋದು ಎರಡು ಮಾತಿಲ್ಲ, ಆದರೂ ಅಧಿಕಾರದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ಸತ್ಯಕ್ಕಾಗಿ ವಂದನೆಗಳು.